ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ಜಗತಿ ಚಾನೆಲಿನ ಹಲವಾರು ಉದ್ದೇಶಗಳಲ್ಲಿ ಒಂದಾದ ದೇವಸ್ಥಾನದ ಪರಿಚಯದಲ್ಲಿ ಇಂದು ನಾವು ಕೆರೆಕೈ ಹಳದೋಟ ಮಧ್ಯಭಾಗದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನದ ಎದುರುಗಡೆ ಇದ್ದೇವೆ. ಈಗ ಈ ದೇವಸ್ಥಾನದ ಹಿನ್ನೆಲೆ ಹಾಗೂ ಇದರ ಕಾರ್ಯವೈಖರಿಯ ಬಗ್ಗೆ ತಿಳಿದುಕೊಂಡು ಬರೋಣ. ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಊರಿನ ಸ್ಥಳೀಕರೇ ಆದಂಥ ವಿದ್ವಾನ್ ಉಮಾಕಾಂತ್ ಭಟ್ರು ಅವರು ಬಂದಿದ್ದಾರೆ. ಅವ್ರ ವಿಷಯ ಗೊತ್ತಿಲ್ಲದಿದ್ದವರಿಲ್ಲ. ಉತ್ತಮ ವಾಗ್ಮಿಗಳು, ಪಂಡಿತರು ಅಂತಲೇ ಹೇಳ್ಬೋದು. ಪ್ರಖ್ಯಾತ ಕಲಾವಿದರು, ತಾಳಮದ್ದಲೆ, ಯಕ್ಷಗಾನದಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದವರು. ಅಂಥವ್ರನ್ನ ಮಾತಾಡಿಸೋದು ನಮಗೊಂದು ಯೋಗ ಇದ್ದಂತೆ. ಅವ್ರ ಹತ್ರ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ನಮಸ್ತೆ ಉಮಾಕಾಂತ್ ಭಟ್ರು. ನಮಸ್ಕಾರ. ನಿಮ್ಮ ಊರಿಗೆ ಬಂದಿದ್ದೇವೆ. ನಿಮ್ಮ ಊರಿನ ಈ ದೇವಸ್ಥಾನದ ಬಗ್ಗೆ ನಾನು ಮೊದಲಿಂದನೂ ತುಂಬ ಕೇಳ್ತಾ ಇದ್ದೆ, ಎಷ್ಟೋ ಸಲ ಬಂದಿದ್ದೆ. ಆದರೆ ಇದರ ಇತಿಹಾಸ ನನಗೆ ಸರಿಯಾಗಿ ಗೊತ್ತಿಲ್ಲ. ಈ ದೇವಸ್ಥಾನದ ಹೇಗೆ ಈ ದೇವಸ್ಥಾನ ಉದ್ಭವ ಆಯಿತು ಅಥವಾ ಹುಟ್ಟು ಹಾಕಿದ್ರು ತಾವೆಲ್ಲ ಸೇರಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀವಿ. ಕೆರೆಕೈ ಗ್ರಾಮದ ಸುತ್ತಮುತ್ತ ಹಳದೋಟ, ಮೆಣಸಿನಕೆರೆ, ತೆರಕನಹಳ್ಳಿ ಮತ್ತು ಪಡಂಬೈಲು ಈ 5 ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ದೇವಸ್ಥಾನ. ಈ ದೇವಸ್ಥಾನ ಇದು ಗಣಪತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಬಂದಂಥ ಒಂದು ದೇವಸ್ಥಾನ ಇದು. ಈ ಮಹಾಗಣಪತಿಯಲ್ಲಿ 108 ಪ್ರಭೇದಗಳನ್ನು ಹಿಂದಿನ ಶಾಸ್ತ್ರಕಾರರು ಗುರುತಿಸಿದ್ದಾರೆ. ಆ ಪೈಕಿ ಸಿದ್ಧಿವಿನಾಯಕ, ನಮ್ಮ ಹಳೆಯ ದಾಖಲೆಗಳನ್ನು ನೋಡಿದರೆ ಸಿದ್ಧಿವಿನಾಯಕ ದೇವರು ಅಂತಲೇ ಉಲ್ಲೇಖ ಇದೆ. ಅದಕ್ಕೆ ಕಾರಣ ಇದೆ. ಮೂರ್ತಿ ಯಾವುದೇ ಆಗಿರಲಿ, ಮೂರ್ತಿಯ ಕೆಳಗಡೆ ಪ್ರತಿಷ್ಠಾಪನೆ ಮಾಡುವ ಯಂತ್ರ ಮತ್ತು ಅದಕ್ಕೆ ಬಳಸುವ ಮೂಲ ಮಂತ್ರ, ಇದರ ಆಧಾರದ ಮೇಲೆ ಆ ದೇವತೆಗೆ ಹೆಸರು ಬರ್ತದೆ. ಸಿದ್ಧಿವಿನಾಯಕ ಎಂಬ ಹೆಸರು ಇರೋದರಿಂದ ಈ ಸ್ಥಳದಲ್ಲಿ ಈ ಬಿಂಬವನ್ನು ಇಟ್ಟುಕೊಂಡು, ಈ ವಿಗ್ರಹವನ್ನು ಇಟ್ಟುಕೊಂಡು ಗ್ರಾಮಸ್ಥರೆಲ್ಲ ಆರಾಧನೆ ಮಾಡ್ತಾ ಇರೋದು ಸಿದ್ಧಿವಿನಾಯಕನನ್ನೇ. ಆದ್ದರಿಂದ ಕೆರೆಕೈ ಸಿದ್ಧಿವಿನಾಯಕ ದೇವಸ್ಥಾನ. ಈ ದೇವಸ್ಥಾನದ ವಿಗ್ರಹಕ್ಕೂ ನಮ್ಮ ಆರಾಧನೆಗೂ ನೇರವಾದ ಸಂಬಂಧ ನಮಗೆ ಕಾಣಿಸೋದಿಲ್ಲ. ವಿಗ್ರಹವನ್ನು ನೋಡಿದರೆ ಸುಖಾಸನದಲ್ಲಿ ಕುಳಿತಂತಹ ಗಣಪತಿ. ಅವರಿಗೆ ಯಾವ ಆಭರಣ ಇಲ್ಲ, ತಲೆಗೆ ಕಿರೀಟ ಮಾತ್ರ ಇದೆ. ಪಾಶ, ಅಂಕುಶ, ಮೋದಕ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಚತುರ್ಬಾಹುಯುಕ್ತನಾದಂತಹ ಗಣಪತಿ. ಕೌಪೀನವನ್ನು ಮಾತ್ರ ಧಾರಣೆ ಮಾಡಿದ್ದಾರೆ. ಆದರೆ ಇದರ ಅರ್ಥ ಏನು ಅಂತಂದರೆ, ಕೌಪೀನ, ಯಜ್ಞೋಪವೀತ 2 ಇರೋದರಿಂದ ಇವನು ಅಧ್ಯಯನಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವಂತಹ ಗಣಪತಿ. ಸಿದ್ಧಿ ಮತ್ತು ಬುದ್ಧಿ ಎರಡನ್ನೂ ಕೊಡುವಂತಹ ಗಣಪತಿ ಆದ್ದರಿಂದ ಇವರು ಸಿದ್ಧಿವಿನಾಯಕ. ದೇವಸ್ಥಾನದ ಇತಿಹಾಸ ನಮಗೆ ಖಚಿತವಾಗಿ ಗೊತ್ತಿಲ್ಲ. ನಾವು ಹಿರಿಯರ ಅನೇಕ ಅನುಭವಗಳನ್ನು, ಮಾತುಗಳನ್ನು ಗಮನಿಸಿಕೊಂಡು ಇತಿಹಾಸವನ್ನು ಊಹೆ ಮಾಡಬೇಕಾಗ್ತದೆ. ಬಹಳ ವರ್ಷಗಳ ಹಿಂದೆ ನಮಗೆ ಈ ದೇವಸ್ಥಾನ ಇತ್ತು ಎಂಬ ಬಗ್ಗೆ ಯಾವುದೇ ರೀತಿಯ ಕುರುಹು ಇಲ್ಲ. ಕಾರಣ ಏನು ಅಂದರೆ, ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಮಾಡಬೇಕು ಅಂತ ಬೇರೆ ಒಂದು ನಿವೇಶನವನ್ನು ನೋಡಿ ಅಲ್ಲಿ ಅರ್ಧಂಬರ್ಧ ಮಣ್ಣನ್ನು ತೆಗೆದದ್ದು ಕಾಣ್ತದೆ ನಮಗೆ. ಆ ಸ್ಥಳವನ್ನು ನೋಡಿದರೆ ಬಹುಶಃ ಒಂದು 200 ವರ್ಷಕ್ಕಿಂತ ಹಿಂದಿನ ಒಂದು ಇತಿಹಾಸ ಅಲ್ಲ ಕಾಣೋದಿಲ್ಲ. ಆಮೇಲೆ ಆ ಸ್ಥಳದಲ್ಲಿ ಪ್ರಸಾದ ಆಗಲಿಲ್ಲ ಅಂತ ಹೇಳಿ ಈ ಸ್ಥಳವನ್ನು ಆಯ್ಕೆ ಮಾಡಿದರು. ಆದರೆ ಇದು ದೇವಸ್ಥಾನದ ಸ್ವತ್ತೇ ಆಗಿದೆ. 1 ಎಕರೆ ಆಗುವಷ್ಟು ಜಾಗ ದೇವಸ್ಥಾನದ ಹೆಸರಿನಲ್ಲಿಯೇ ಇರುವಂಥ ಒಂದು ಜಾಗ ಇದೆ. ಆದ್ದರಿಂದ ದೇವಸ್ಥಾನಕ್ಕೆ ಒಂದು ನಿವೇಶನ ಬಂತು ಅಂತಂದರೆ ಸಾಮಾನ್ಯ ಒಂದು 240 ವರ್ಷಗಳ ಇತಿಹಾಸ ಹೇಳ್ಬೋದು. ಯಾಕೆಂದರೆ ಪ್ರಥಮ ಒಂದು ನಿರ್ದೇಶನ, ಸರ್ವೆ ನಂಬರ್ ಇತ್ಯಾದಿ ನಿರ್ದೇಶನ ಬಂದದ್ದು ಟಿಪ್ಪು ಸುಲ್ತಾನ್ ಕಾಲದ. ಟಿಪ್ಪು ಸುಲ್ತಾನ್ ಕಾಲದ ಸರ್ವೆಯನ್ನು ಆಧಾರವಾಗಿಟ್ಟುಕೊಂಡ್ರೆ ಸುಮಾರು 1860 ಇಸ್ವಿಯ ಹತ್ತಿರ ಇದರ ಇತಿಹಾಸವನ್ನು ನಾವು ಊಹೆ ಮಾಡ್ಬೋದು. ಆದರೆ ಮೂರ್ತಿಯನ್ನು ನೋಡಿದರೆ ಮೂರ್ತಿಯ ಇತಿಹಾಸ ಸುಮಾರು 600 ವರ್ಷಗಳ ಹಿಂದಿನದು ಅಂತ ಅನ್ನಿಸ್ತದೆ. ಅದರ ಶಿಲೆಯಾಗಲಿ
ಅಲ್ಲಿದ್ದ ಕೆತ್ತನೆಯನ್ನಾದರೆ ನಾವು ಗಮನಿಸಿದರೆ ಶಿಲ್ಪ ಅಂತಿಲ್ಲ, ಸ್ಪಷ್ಟತೆಗೆ ಬೇಕಾಗುವಷ್ಟು ಮಾತ್ರ ಅಲ್ಲಿ ಆಕಾರ ಇದೆ. ಆದರೆ ಒಂದು ಭವ್ಯತೆ ಇದೆ ಅಲ್ಲಿ. ತುಂಬ ಹತ್ತಿರದಿಂದ ನಾವು ಆರಾಧನೆ ಮಾಡುವಾಗ, ಪೂಜೆ ಮಾಡುವಾಗ ನೀವು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಅವತ್ತು ತಕ್ಷಣದಲ್ಲಿ ಪ್ರಸಾದ ಆಗುತ್ತೆ. ಕ್ಷಿಪ್ರ ಪ್ರಸಾದ ಗಣಪತಿಯೇ ಇವು. ನೀವು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟು ಬೇಗ ಇಲ್ಲಿ ಪ್ರಸಾದ ಸಿಕ್ಕೇ ಸಿಗ್ತದೆ. ಆದ್ದರಿಂದ ಸಿದ್ಧಿವಿನಾಯಕ ಅಂತಂದರೆ ಇವನಲ್ಲಿ ಯಾವುದೇ ಕಾಮನೆಯನ್ನು ಇಟ್ಕೊಂಡು ಆರಾಧನೆ ಮಾಡಿದರೆ ಬೇಕಾದ ಸಿದ್ಧಿ, ಪ್ರಸಿದ್ಧಿ, ಬುದ್ಧಿಗೆಲ್ಲ ಸಿಗ್ತದೆ. ಹಾಗಂತ ಈ ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ನಾವು ಪ್ರಸಾರ ಮಾಡಿ ಅದನ್ನು ಅನೇಕ ಭಕ್ತರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೇನು ಪ್ರಯತ್ನ ಮಾಡಲಿಲ್ಲ. ನಾವು ಇದನ್ನು ಒಂದು ಗ್ರಾಮ ಮಟ್ಟದಲ್ಲಿ ಮಾತ್ರ ಇಟ್ಕೊಂಡಿದ್ದೇವೆ. ಗ್ರಾಮಸ್ಥರು ಯಾರಿದ್ದಾರೋ ಅವರೆಲ್ಲ ತಪ್ಪದೇ ಆರಾಧನೆ ಮಾಡ್ತಾರೆ. ದೇವರ ಪೂಜೆ ತಪ್ಪದೇ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಒಂದು ಸಮಿತಿ ಇದೆ. ಸಮಿತಿ ಕೂಡ ಹಾಗೆ ಅವರೇ ಆಯ್ಕೆ ಮಾಡಿಕೊಂಡದ್ದು, ಇಂಥವರೇ ಆಗಬೇಕು, ಆ ಸಮಿತಿಯ ಅಧ್ಯಕ್ಷ ಸದಸ್ಯ ಆಗುವವರಿಗೆ ಈ ಅರ್ಹತೆ ಇರಬೇಕು ಅಂತಿಲ್ಲ. ಯಾರಿಗೆ ಗಣಪತಿಯಲ್ಲಿ ಭಕ್ತಿ ಇದೆಯೋ, ಯಾರು ಗ್ರಾಮಸ್ಥರು, ಅವರು ಯಾರು ಬೇಕಾದರೂ ಸಮಿತಿಯನ್ನು ಬರ್ಬೋದು. ಅಂದರೆ ಉತ್ಸಾಹ, ಶ್ರದ್ಧೆ ಅದೇ ಮೂಲಭೂತವಾದ ದ್ರವ್ಯ. ಅದನ್ನು ಇಟ್ಟುಕೊಂಡು ಇಲ್ಲಿ ಆರಾಧನೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ತುಂಬ ಸರಳವಾದ ವಿಧಾನದಲ್ಲಿ ಪೂಜೆ ನಡೀತದೆ. ಬೇರೆ ದೇವಸ್ಥಾನಗಳಲ್ಲಿ ಯಾವ ವೈಭವ ಇದೆಯೋ ಆ ವೈಭವ ಇಲ್ಲಿ ಕಾಣೋದಿಲ್ಲ. ಆದರೆ ಅಲ್ಲಿ ಯಾವ ಮಹಿಮೆ ಇದೆಯೋ ಆ ಮಹಿಮೆ ಇಲ್ಲಿದೆ. ಇದಕ್ಕೊಂದು ಆಧಾರವನ್ನು ನಾವು ಕೊಡ್ಬೋದು. ಎದುರುಗಡೆ ಇರುವ ಮಾರ್ಗದಲ್ಲಿ ತುಂಬ ಹತ್ತಾರು ಗ್ರಾಮಗಳಿಗೆ ಜನ ಹೋಗ್ತಾರೆ, ಬರ್ತಾರೆ, ಬೇರೆ ಬೇರೆ ಯಾವ್ಯಾವುದೋ ಕಡೆಗೆ ಹೋಗ್ತಾರೆ. ಹೋಗುವವರು ಮತ್ತು ಬರುವವರೆಲ್ಲ ನಿಂತು ನಮಸ್ಕಾರ ಮಾಡಿ ಹೊರಗಡೆ ಇರುವ ಪ್ರಸಾದವನ್ನು ತಾವು ಸ್ವೀಕಾರ ಮಾಡಿಯೇ ಹೋಗ್ತಾರೆ. ಇದರ ಅರ್ಥ ಏನು ಅಂತಂದರೆ, ಗ್ರಾಮಸ್ಥರ ಆರಾಧನೆ ಮಾಡಿದರು, ಗ್ರಾಮಸ್ಥರ ಆಡಳಿತಕ್ಕೆ ಸೇರಿದರು, ಈ ಗಣಪತಿಯ ಮಹಿಮೆ ಅನೇಕ ಜನರನ್ನು ತಲುಪಿದೆ, ಅವರಿಗೆಲ್ಲ ಅನುಗ್ರಹ ಆಗಿದೆ ಅಂದರೆ ಅರ್ಥ. ಅದಕ್ಕಾಗಿ ಬಹಳ ಸೇವೆಯನ್ನು ಕೂಡ ಈ ಕಟ್ಟಡದ ನಿರ್ಮಾಣದಲ್ಲಾಗಲಿ, ಆಮೇಲೆ ವಾರ್ಷಿಕವಾದಂತಹ ಬೇರೆ ಬೇರೆ ಸೇವೆಗಳಲ್ಲಾಗಲಿ ಗ್ರಾಮಸ್ಥರಲ್ಲದೆ ಬೇರೆಯವರು ಹೆಚ್ಚು ಜನ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರನ್ನೋ ಒಬ್ಬರು ಸಂಪರ್ಕ ಮಾಡ್ತಾರೆ, ಅವರ ಮೂಲಕ ತಮ್ಮ ಸೇವೆಯನ್ನು ಮಾಡಿ ಹೋಗ್ತಾರೆ. ಆದ್ದರಿಂದ ಗಣಪತಿ ಎಂಬ ಹೆಸರಿಗೆ ಒಂದು ಔಚಿತ್ಯ ಬರುವ ಹಾಗೆ ಗಣಪತಿ ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ಬೇಕಾದ ಇಷ್ಟಾರ್ಥವನ್ನು ಕೊಡೋದಕ್ಕಾಗಿ ಕೈಯಲ್ಲಿ ಪ್ರತಿನಿಧಿಯಾಗಿ ಮೋದಕವನ್ನು ಹೇಳ್ಕೊಂಡಿದ್ದಾರೆ. ಈ ಮೋದಕ ಏನಪ್ಪ ಅಂತ ಕೇಳಿದರೆ, ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿಯಂದು ನಾವು ಗಣೇಶ ಚೌತಿಯಂತ ಏನು ವಿಜೃಂಭಣೆಯಿಂದ ಆಚರಿಸ್ತೇವೆ, ಅವತ್ತು ದೇವರಿಗೆ ಒಳ್ಳೆಯ ಸೇವೆ ಆಗುತ್ತೆ. ಈ ಗ್ರಾಮಸ್ಥರೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಮಾಡಿದಂತಹ ಭಕ್ಷ್ಯಗಳನ್ನೆಲ್ಲ ತಂದು ಇಲ್ಲಿ ಗಣಪತಿಯ ಮುಂದಿಟ್ಟು ನಿವೇದನ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಹಬ್ಬವನ್ನು ಸಂಪನ್ನಗೊಳಿಸ್ತಾರೆ. ಈ ದೇವಸ್ಥಾನಕ್ಕೆ ಬರದೆ ಹಬ್ಬ ಆಗೋದಿಲ್ಲ. ಅದೇ ರೀತಿ ದೀಪಾವಳಿಯಲ್ಲೂ ಕೂಡ ಗಣೇಶನಿಗೆ ವಿಶೇಷವಾದಂತಹ ಆರತಿ, ಸೇವೆ, ಪೂಜೆ ಎಲ್ಲ ನಡೀತದೆ. ಆಮೇಲೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪಾಡ್ಯದಿಂದ ಪ್ರಾರಂಭ ಮಾಡಿ ಆ ಮಾಸದ ಅಮಾವಾಸ್ಯೆಯವರೆಗೆ ತಪ್ಪದೇ ದೀಪೋತ್ಸವ ಇದು ನಡೀತದೆ. ಬೇರೆ ಬೇರೆ ಮನೆಯವರು ಅದನ್ನು ತಮ್ಮ ತಮ್ಮ ಮನೆಯ ಸೇವೆಯ ದಿವಸ ಅಂತ ನಿಶ್ಚಯ ಮಾಡಿಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಐತಿಹಾಸಿಕವಾದ ಹಿನ್ನೆಲೆ ಇದೆ, ಆದರೆ ಅದೆಲ್ಲ ದಾಖಲೆಗೊಂಡಿಲ್ಲ. ಕೆಲವು ಹಿರಿಯರು ನೆನಪಿಸಿಕೊಂಡು ಹೇಳ್ತಾರೆ, ಕೆಲವುದರ ಬಗ್ಗೆ ದಾಖಲೆಯೂ ಇದೆ. ಉದಾಹರಣೆಗೆ ಈ ಗಣಪತಿಯ ಮೂರ್ತಿ ಇಲ್ಲಿಯೇ ಪಕ್ಕದ ಗದ್ದೆಯ ಮನೆಯ ಹತ್ತಿರ ಬಂಡಿ ಗದ್ದೆ ಎನ್ನುವಲ್ಲಿ ಸಿಕ್ತು ಅಂತ. ಅಂದರೆ ಟಿಪ್ಪು ಸುಲ್ತಾನ ಕಾಲದಲ್ಲಿ ಎಲ್ಲೋ ಆಕ್ರಮಣ ಆಯಿತು, ದೇವಸ್ಥಾನ ಹಾಳಾಯಿತು, ಪೂಜೆ ಮಾಡ್ತಾ ಇರುವ ವಿಗ್ರಹವನ್ನು ರಕ್ಷಣೆ ಮಾಡೋದೇ ಕಷ್ಟ ಆಗಿತ್ತು. ಅದನ್ನು ರಕ್ಷಣೆ ಮಾಡೋದಕ್ಕೆ ಆ ಗದ್ದೆಯ ಮಧ್ಯದಲ್ಲಿರುವ ಒಂದು ದೊಡ್ಡ ಪೊದೆಯ ಒಳಗಡೆ ಮೂರ್ತಿಯನ್ನು ಇಟ್ಟು ಅಲ್ಲಿ ಹೋಗಿ ಗುಟ್ಟಾಗಿ ಯಾರೋ ಒಬ್ಬರು ಪೂಜೆ ಮಾಡೋದು ಬರೋದು, ಹಾಗೆ ಕಷ್ಟಪಟ್ಟು ಪೂಜೆ ಮಾಡಿಕೊಂಡಿದ್ರು. ಆಮೇಲೆ ಕಷ್ಟದ ಕಾಲ ಕಳೆದು ಹೋದ ಮೇಲೆ ಆ ಮೂರ್ತಿಯನ್ನು ಬಂದು ಪುನಃ ಸ್ಥಾಪನೆ ಮಾಡಿದರು. ಮಾಡೋದಕ್ಕೆ ಬೇರೆ ಬೇರೆ ಸ್ಥಳ ಪರಿಶೀಲನೆ ಮಾಡಿ ಈ ಸ್ಥಳವೇ ಉತ್ತಮ, ಅಂದರೆ 2-3 ಗ್ರಾಮಗಳಿಗೂ ಇದು ಮಧ್ಯವರ್ತಿಯಾದ ಸ್ಥಳ, ಮತ್ತು ದೈವ ರಕ್ಷಣೆ ಹೊಲ, ಗದ್ದೆ, ತೋಟ ಮತ್ತು ಜನ ಎಲ್ಲರಿಗೂ ಸಿಗಬೇಕು. ಅದು ಸಿಗೋದಕ್ಕೆ ಇದು ಬಹಳ ಉಚಿತವಾದಂತಹ ಸ್ಥಳ. ಉದಾಹರಣೆಗೆ ಎದುರುಗಡೆ ಪೂರ್ವದ ಒಂದು ಭೂಮಿ ತಗ್ಗಾಗಿರೋದು, ಅಲ್ಲಿ ನಿರಂತರವಾಗಿ ನೀರು ಹರಿತಾ ಇರೋದು, ಮತ್ತು ತೋಟ ತುಡಿಕೆಗಳು ಬೆಳೆಯೋದಕ್ಕೆ ಅನುಕೂಲವಾದಂತಹ ಸ್ಥಳ ಇರೋದು, ಇದೆಲ್ಲ ಒಂದು ದೇವಭೂಮಿಯ ಲಕ್ಷಣ. ಆ ಲಕ್ಷಣ ಇರೋದರಿಂದ ಈ ಸ್ಥಳದಲ್ಲಿ ದೇವಸ್ಥಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಎಲ್ಲೊಂದು ಒಂದು ಐತಿಹಾಸಿಕವಾದ ವಿಷಯ.
ಇಲ್ಲಿ ಹಳೆಯ ಕಟ್ಟಡ ಇತ್ತು, ನಾನು ಅದನ್ನು ನೋಡಿ ನನ್ನ ನೆನಪಿದೆ. ಈಗ ಇದು ನವೀಕೃತವಾದಂತಹ ಕಟ್ಟಡ. ಆ ಕಟ್ಟಡ ಇದ್ದಾಗ ವಾಸಿಷ್ಠ ಗಣಪತಿ ಮುನಿಗಳು ಇಲ್ಲಿಗೆ ಬಂದರು. ಅವರು ನಮ್ಮ ದೇಶದ ಪ್ರಸಿದ್ಧ ಯೋಗಿಗಳು, ಬಹಳ ದೊಡ್ಡ ತಪಸ್ವಿಗಳು. ಈ ಕಾಲದಲ್ಲಿಯೂ, ನಾವು ಬದುಕಿದ ಕಾಲದಲ್ಲಿಯೂ ಛಂದೋ ದರ್ಶನ, ವೇದ ದರ್ಶನ ಆಗುತ್ತದೆ ಅಂತ ತೋರಿಸಿಕೊಟ್ಟವರು. ಗೋಕರ್ಣಕ್ಕೆ ಬಂದು ದೈವರಾತನಿಗೆ ಛಂದೋ ದರ್ಶನ ಆದದ್ದನ್ನು ಉಲ್ಲೇಖ ಮಾಡಿದರು. ಅವರ ಸಂಬಂಧಿಕರ ಮನೆಯಲ್ಲಿ, ಬೆಳತಿಡಾಕ್ಷ ಮನೆಗೆ, ಅಲ್ಲಿ 1934ನೇ ಇಸ್ವಿಯಲ್ಲಿ ಒಂದು 2 ತಿಂಗಳ ಕ್ಯಾಂಪ್ ಮಾಡಿದರು. ಕ್ಯಾಂಪ್ ಮಾಡಿ ಅಲ್ಲಿಗೆ ಆಗೆಲ್ಲ ನಡ್ಕೊಂಡೇ ಹೋಗಬೇಕಿತ್ತು, ಬರಬೇಕಿತ್ತು. ಬರುವಾಗ ಯಾವ ದೇವಸ್ಥಾನ ಅಂತ ಕೇಳಿದರು. ನಗತ, ಇದು ಗಣಪತಿ ದೇವಸ್ಥಾನ, ಬನ್ನಿ ಒಳಗೆ ಅಂತ ಕರ್ಕೊಂಡು ಬಂದರು. ಬಂದ ದೇವರ ದರ್ಶನ ಮಾಡಿದಾಗ ಅವರಿಗೆ ಪ್ರೇರಣೆ ಆಯಿತು, ಬಹಳ ಸ್ಫೂರ್ತಿ ಬಂತು. ನಿಜವಾಗಿ ಗಣಪತಿಯ ಸನ್ನಿಧಾನ ಇದೆ ಅಂತ ಅವತ್ತು ಸಾಕ್ಷೀಕರಿಸಿ ಹೇಳಿದವರು ಅವರೇ. ಇದು ಬಹಳ ಉತ್ತಮವಾದ ಸ್ಥಳವಪ್ಪ, ಇದನ್ನು ಹಾಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ. ದೇವರ ಆರಾಧನೆಗೆ ಅಷ್ಟಾವಧಾನ ಸೇವೆ ಮಾಡಬೇಕು, ಅದಕ್ಕೆ ನಮಗೆ ಶ್ಲೋಕಗಳಿಲ್ಲ ಅಂತ ಇದು ಯಾರೋ ಹಿರಿಯರು ಅವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಒಂದು ಕಾಗದ ತಗೊಳ್ಳಿ, ಬರ್ಕೊಳ್ಳಿ ಅಂತ ಹೇಳಿ ಆಶುವಾಗಿ ಶ್ಲೋಕವನ್ನು ರಚನೆ ಮಾಡಿದರು. 8 ವಿಧವಾದಂತಹ ಸೇವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪುರಾಣ ಸೇವಾ, ಶಾಸ್ತ್ರ ಸೇವಾ, ವಾದ್ಯ ಸೇವಾ, ಸಂಗೀತ ಸೇವಾ, ಎಲ್ಲ ಸೇವೆಗಳಿಗೆ ಬೇಕಾದ ಶ್ಲೋಕಗಳು. ಆಮೇಲೆ ಒಂದು 8 ಪದ್ಯಗಳನ್ನು ರಚನೆ ಮಾಡಿದರು, ಅಷ್ಟಕ ಅಂತ. ಆ ಅಷ್ಟಕಗಳನ್ನು ಹಿಂದೆ ದೀಪಾವಳಿಯ ದಿವಸ ದೇವರ ಮುಂದೆ ಹಾಡ್ತಾ ಇದ್ರು. ನನಗೆ ನೆನಪಿದೆ, ನನ್ನ ಬಾಲ್ಯದಲ್ಲಿ ನಾನು ಕೇಳಿದ್ದೇನೆ. ಆದರೆ ಇತ್ತೀಚೆಗೆ ಅದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ಎಲ್ಲರಿಗೂ ತಲುಪಬೇಕು, ಅದನ್ನು ಹಾಡುವ ವ್ಯವಸ್ಥೆ ಆಗಬೇಕು. ಅಂತಹ ಅಷ್ಟಕವನ್ನು ರಚನೆ ಮಾಡಿದ್ರು. ಹೀಗಾಗಿ ಈ ದೇವಸ್ಥಾನಕ್ಕೆ ಐತಿಹಾಸಿಕವಾದ ಮಹತ್ವವೂ ಇದೆ. ಯೋಗಿಗಳು ಬಂದು ಇಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅವರು ಅದನ್ನು ಪ್ರಕಟಪಡಿಸಿ ತೋರಿಸಿಯೂ ಇದ್ದಾರೆ. ಉಮಾಕಾಂತ್ ಭಟ್ರೆ, ಇಲ್ಲಿ ನಿಮ್ಮ ಊರಿಗೆ ಬಂದು ಈ ದೇವಸ್ಥಾನ ನಾನು ಸುಮಾರು ಸಲ ನೋಡಿದ್ದೆ, ಇತಿಹಾಸ ಗೊತ್ತಿರಲಿಲ್ಲ. ತಮ್ಮ ಮೂಲಕ ತಿಳ್ಕೊಳ್ಳೋಗಾಯಿತು, ತುಂಬ ಖುಷಿ ಆಯಿತು. ನೀವು ಮಾತಾಡಿದ್ರೆ ಕೇಳ್ತಾನೆ ಇರಬೇಕು ಅನ್ನಿಸ್ತದೆ, ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ. ಅದು ತುಂಬ ಚೆನ್ನಾಗಿ ನಮಗೆ ದೇವಸ್ಥಾನದ ಬಗ್ಗೆ, ಈ ಊರಿನ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ದೇವಸ್ಥಾನದಲ್ಲಿ ಬರೀ ಪೂಜೆ ಅಥವಾ ಒಂದು ಸೇವೆಯನ್ನು ಹೊರತುಪಡಿಸಿ ಇನ್ನೂ ಒಂದಷ್ಟು ಚಟುವಟಿಕೆಗಳು ನಡೀತಾ ಬರೋದು ನಮಗೆ ತಿಳಿದು ಬಂದಿದೆ. ಈಗ ಇಲ್ಲಿ ಪಾಠಶಾಲೆ ಅಂದರೆ ಮಂತ್ರಪಾಠ ಕೂಡ ನಡೀತಾ ಇತ್ತು ಅನ್ನೋದು ಒಂದು ದಾಖಲೆ ಇದೆ. ಅದರ ಜೊತೆಗೆ ಇಲ್ಲಿನ ಕೆರೆಕೈ ಮತ್ತು ಹಳದೋಟ 2 ಊರಿನ ಮಹಿಳೆಯರೆಲ್ಲ ಸೇರಿ ಒಂದು ಮಹಿಳಾ ಮಂಡಳವನ್ನು ಮಾಡಿಕೊಂಡು ಒಂದು ಗಾನ ಸಿಂಚನ ಅನ್ನೋ ಭಜನಾ ಮಂಡಳಿಯನ್ನು ಕೂಡ ಮಾಡಿ ಇಲ್ಲಿ ಭಜನಾ ಸೇವೆಯನ್ನು ನಿರತವಾಗಿ ನಡೆಸ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಕಲಿತಂಥ ಭಜನೆಗಳನ್ನು ಹೊರಗಡೆ ಎಲ್ಲ ಹೋಗಿ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದಾರೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಬಂದಿರ್ತಾರೆ. ರಾಜ್ಯ ಮಟ್ಟದಲ್ಲಿಯೂ ಕೂಡ ಇವರು ತಮ್ಮ ಭಜನಾ ಸೇವೆಯನ್ನು ಮಾಡಿ ಬಂದಿರ್ತಾರೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸಾಮಾನ್ಯ ಇವರು ಹಾಡುವಂಥ ಭಜನೆಗಳನ್ನು ಇವರ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಅನಿತಕ್ಕ ಅವರೇ ರಚಿಸಿ ಹಾಗೂ ಇಲ್ಲಿ ಇವರಿಗೆ ಭಜನಾ ತರಗತಿಯನ್ನು ನೀಡ್ತಾ ಇರುವಂಥ ಧೀರಜ್ ಕುಮಾರ್ ಅವರು ಅದಕ್ಕೆ ಒಂದು ರಾಗ ಸಂಯೋಜನೆಯನ್ನು ಮಾಡಿ ಇವರಿಗೆ ಕಲಿಸಿದ್ದಾರೆ. ಒಂದು ಹಳ್ಳಿ ಅಂದರೆ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾಲದ ಹೊರತಾಗಿ ಈ ಹಳ್ಳಿಯಲ್ಲಿ ತುಂಬ ಚಟುವಟಿಕೆಗಳು ನಡೀತಾ ಇರೋದು, ಅದಕ್ಕೆ ಈ ದೇವಸ್ಥಾನ ಸಾಕ್ಷಿಯಾಗಿರೋದು ಒಂದು ತುಂಬ ಸಂತೋಷದ ಸಂಗತಿ ಅಂತ ನಾನು ಹೇಳ್ತಿದ್ದೀನಿ.